ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾಕೆ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವೆಯ್ಟ್ ಲಾಸ್ ಡ್ರಿಂಕ್. ಆಮೇಲೆ ಸೋಫಾ ಸೆಟ್ನ ತೊಗೊಂಡಿದ್ದೀನಿ. ನಾನಲ್ಲ, ಆ್ಯಕ್ಚುಲಿ ಚಿಕ್ಕಕ್ಕ ಆಶುಗೆ ಗಿಫ್ಟ್ ಮಾಡಿರೋದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ, ಓಕೆ? ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಫಸ್ಟ್ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೀನಿ. ಆಮೇಲೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ನಾನಿಲ್ಲಿ ಹಾಫ್ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ ಪಿಂಚ್ ಆಫ್ ಟರ್ಮರಿಕ್ ಅರಿಶಿನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಬೇರೆ ಏನು ಆ್ಯಡ್ ಮಾಡ್ತಾ ಇಲ್ಲ. ಬೇಕಿದ್ರೆ ನೀವು ಹಾಫ್ ಲೆಮನ್ನ ಹಾಕ್ಕೊಳ್ಳಿ. ಸೊ ಅಷ್ಟೇ. ನಾನು ಜಸ್ಟ್ ವಾಟರ್ ಆಮೇಲೆ ಟರ್ಮರಿಕ್ ಅಷ್ಟೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಬಾಯ್ಲ್ ಆದಮೇಲೆ ಒಂದು ಗ್ಲಾಸಲ್ಲಿ ಹಾಕಿ ವಾರ್ಮ್ ಆಗೋವರೆಗೂ ಬಿಟ್ಟು ಆಮೇಲೆ ಇದನ್ನು ಸಿಪ್ ಮಾಡಿಕೊಂಡು ಕುಡೀರಿ. ಈ ಒಂದು ಡ್ರಿಂಕ್ ಏನಿದೆ ಅದು ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ನೀವು ಇದನ್ನು ಕುಡಿಬೇಕು ಗೈಸ್. ನೋಡಿದ್ರಲ್ಲ, ಈ ರೀತಿ ಈ ಒಂದು ಈಸಿಯಾಗಿ ವೆಯ್ಟ್ ಲಾಸ್ ಡ್ರಿಂಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಏನೂ ಆ್ಯಡ್ ಮಾಡ್ತಾ ಇಲ್ಲ. ಬೇಕಾಗಿದ್ದರೆ ಹಾಫ್ ಲೆಮನ್ನ ನೀವು ಹಾಕ್ಕೋಬೋದು. ನಾನು ಜಸ್ಟ್ ವಾಟರ್ ಮತ್ತು ಸ್ವಲ್ಪ ಪಿಂಚ್ ಅರಿಶಿನ ಅಷ್ಟೇ ತೊಗೊಂಡಿದ್ದೀನಿ. ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಏನಿದೆ ಅದು ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ನೀವು ತಗೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ಸ್ ಇದು ಕೊಡುತ್ತೆ. ಓಕೆ, ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಇದು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಸ್ವಲ್ಪ ಕೆಲವೊಂದು ಪಿಂಪಲ್ಸ್ ಆಗ್ತಾಯಿತ್ತು. ಆ ಪಿಂಪಲ್ಸ್ ಎಲ್ಲ ಹೋಗ್ತಾ ಇದೆ. ಆಮೇಲೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಆಗಿರ್ಬೋದು, ಅದು ಎಲ್ಲ ಹೋಗುತ್ತೆ. ಆಮೇಲೆ ವೆಯ್ಟ್ ಲಾಸಲ್ಲಿ ನೀವು ಯಾರಾದರೂ ಇದ್ದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಸ್ಪೀಡಪ್ ಆಗುತ್ತೆ. ಆಮೇಲೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಸ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯ ರೆಮಿಡಿ. ಬಿಫೋರ್ ಕನ್ಸ್ಯೂಮಿಂಗ್ ಟರ್ಮರಿಕ್ ನೀವು ಒಂದು ಸಲ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಕನ್ಸಲ್ಟ್ ಮಾಡಿ. ನಿಮಗೆ ಟರ್ಮರಿಕ್ ಅರಿಶಿನ ನಿಮಗೆ ಸೂಟ್ ಆದರೆ ನೀವು ಅದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ಗೈಸ್, ನಾನು ಆಗಲೇ ಹೇಳಿದ್ದೆ ಸೋಫಾ ತೊಗೊಂಡ್ವಿ ಅಂತ. ಆ್ಯಕ್ಚುಲಿ ನಾನಲ್ಲ, ಚಿಕ್ಕಕ್ಕ ಆಶುಗೆ ಗಿಫ್ಟ್ ಕೊಟ್ಟಿದ್ದು. ನನ್ನ ಚಾನಲಲ್ಲೂ ಕೂಡ ಸೋಫಾ ಸೆಟ್ ವ್ಲಾಗ್ ಕೂಡ ಹಾಕಿದ್ದೀನಿ. ರೀಸೆಂಟ್ಲಿ ಹೊಸ ಸೋಫಾ ಸೆಟ್ ತೊಗೊಂಡಿದ್ದು. ಸೊ ಆ ಒಂದು ವ್ಲಾಗ್ ನೀವು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಒಂದು ಸೋಫಾ ಏನಿದೆ, ನಾನು ಮತ್ತು ಚಿಕ್ಕಕ್ಕ ಪ್ಲ್ಯಾನ್ ಮಾಡಿದ್ದು ಆಶುಗೆ ಗಿಫ್ಟ್ ಕೊಡೋಣ ಅಂತ. ಈ ಒಂದು ವಿಷಯ ಮಮ್ಮಿಗಾಗಿರಲಿ ಮತ್ತು ಇನ್ನೊಂದು ಅಕ್ಕಂಗಾಗಿರಲಿ ಅಣ್ಣಂದ್ರಿಗಾಗಿರಲಿ ಗೊತ್ತಿರಲಿಲ್ಲ. ಇದು ಸರ್ಪ್ರೈಸ್ ಪ್ಲ್ಯಾನ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ತರಿಸಿದ ಮೇಲೆ ಎಲ್ಲರೂ ಶಾಕ್ ಆಗಿದ್ರು. ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆಲ್ರೆಡಿ ಮನೇಲಿ ಫರ್ನಿಚರ್ಸ್ ಇರೋದ್ರಿಂದ ಅಕ್ಕಂಗಾಗಿರಲಿ ಮಮ್ಮಿಗಾಗಿರಲಿ ಸೋಫಾ ಸೆಟ್ ತರಿಸೋದು ಇಷ್ಟ ಇರಲಿಲ್ಲ. ಅದಕ್ಕೆ ನಾವು ಸೀಕ್ರೆಟಾಗಿ ನಾನು ಮತ್ತು ಚಿಕ್ಕಕ್ಕ ನಿಖಿತಾ ಪ್ರಿಯಾ, ಸೂಪರ್ ಟಿಪ್ಸ್ ನಿಖಿತಾ ಪ್ರಿಯಾ ಪ್ಲ್ಯಾನ್ ಮಾಡಿ ತರಿಸಿದ್ದು. ಸೋಫಾ ಸೆಟ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ, ಬನ್ನಿ. ಗೈಸ್, ಗ್ರೇ ಕಲರ್ಡ್ ಸೋಫಾ, 2 ಸೀಟರ್ ಸೋಫಾ. ಇದು ರಿಕ್ಲೈನರು. ಸಿಕ್ಕಾಪಟ್ಟೆ ಸ್ಮೂತ್ ಇದೆ, ತುಂಬಾ ಚೆನ್ನಾಗಿದೆ. ಕುತ್ಕೊಳ್ಳೋದಕ್ಕೆ ತುಂಬ ಕಂಫರ್ಟಬಲ್. ಈ ಒಂದು ಸೋಫಾ ಏನಿದೆ ರಿಕ್ಲೈನರು ಪರ್ಟಿಕ್ಯುಲರ್ ಆಶುಗೋಸ್ಕರ ತರಿಸಿದ್ದು. ಆಶುಗೆ ರಿಕ್ಲೈನರ್ ಸೋಫಾ ಬೇಕಾಗಿತ್ತು, ಭಾಳ ಆಸೆ ಪಡ್ತಾ ಇದ್ದ. ಸೊ ಅದಕ್ಕೋಸ್ಕರ ಚಿಕ್ಕಕ್ಕ ಸರ್ಪ್ರೈಸಾಗಿ ಈ ಒಂದು ಗಿಫ್ಟ್ ಮಾಡಿದ್ಲು. ಆಶು ಯಾರಪ್ಪ ಅಂದರೆ ನನ್ನ ದೊಡ್ಡಕ್ಕನ ಮಗ. ಯಾರಿಗೆಲ್ಲ ಗೊತ್ತಿಲ್ಲ, ಯಾರೆಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದೀರಾ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ. ಗೈಸ್, ಆ್ಯಕ್ಚುಲಿ ಎಕ್ಸಾಕ್ಟ್ ಮ್ಯಾಚ್ ಸೋಫಾ ಕವರ್ ಏನಿದೆ ಅದು ಆಲ್ರೆಡಿ ಮನೇಲಿತ್ತು. ಆ ಸೋಫಾಗೆ ಹಾಕಿದ ಮೇಲೆ ಇನ್ನೂ ಲುಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಲುಕ್ಕೇ ಚೇಂಜ್ ಆಯಿತು ಸೋಫಾದು. ಹೇಗೆ ಕಾಣ್ತಾ ಇದೆ ನೀವು ಕಮೆಂಟ್ ಮಾಡಿ ಹೇಳಿ. ಸೋಫಾ ಸೆಟ್ ಮಾಡಿದ್ದಾದಮೇಲೆ ಡಾಮಿನೋಸ್ಗೆ ಹೋಗಿ ಲಾವಾ ಕೇಕ್ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಪಿಜ್ಜಾಕ್ಕಿಂತಲೂ ಜಾಸ್ತಿ ನನಗೆ ಅಲ್ಲಿ ಹೋಗಿ ಲಾವಾ ಕೇಕ್ ತೊಗೊಂಡು ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹೋಗಿದ್ದೆ, ವೇಟ್ ಮಾಡ್ಕೊಂಡು ಕೂತಿದ್ದೆ. ಆರ್ಡರ್ ಕೊಟ್ಟು ಪಾರ್ಸಲ್ ತೊಗೊಂಡು ಮನೆಗೆ ಹೋಗೋಣ ಅಂತ ವೇಟ್ ಮಾಡ್ತಾಯಿದ್ದೆ. ಅವರು ಕೊಡೋಕ್ಕೇ ಲೇಟ್ ಮಾಡ್ತಾಯಿದ್ರು. ಸೊ ಫೈನಲಿ ಇಸ್ಕೊಂಡು ನಾನು ಮನೆಗೆ ಹೋದೆ.
ಮನೆಗೆ ಹೋಗಿ ಲಾವಾ ಕೇಕ್ ತಿಂದ್ಕೊಂಡು ಒಂದು ಒಳ್ಳೆ ಮೂವಿ ನೋಡಿಕೊಂಡು ಎಂಜಾಯ್ ಮಾಡ್ತೀನಿ ಗೈಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾನು ತೋರಿಸಿರೋ ವೆಯ್ಟ್ ಲಾಸ್ ಡ್ರಿಂಕ್ ಟ್ರೈ ಮಾಡಿ ಆಮೇಲೆ ಸೋಫಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.